ಇದು ನಿಮ್ಮ AW ಚಾನೆಲ್. ನೀವು ಜನರಿಗಾಗಿ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ ಸರ್? ಸೊ ಈಗ ಬರ್ತಾರೆ ಎಲೆಕ್ಷನಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ನಮ್ಮ ಸಪೋರ್ಟು ಹೊಸಬ್ರಿಗೆ ಮಾಡೋಣ ಅಂತ KRS ಪಕ್ಷಕ್ಕೆ. KRS ಪಕ್ಷಕ್ಕೆ. ಹೌದು, ಜನಪರ ಜೋರು ಅದೆಲ್ಲ ಇದೆಯಲ್ಲ, ಏನಿಲ್ಲ, ಅವರು ನ್ಯಾಚುರಲ್ ಕಾಮನ್ ಪೀಪಲ್ನೇ ಜಾಸ್ತಿ ಇದು ಮಾಡ್ತಾರೆ. ಅವ್ರನ್ನ ಯಾರು ಬರ್ತಾರೆ ಸಪೋರ್ಟ್ಗೆ ಅವ್ರನ್ನ ಕರ್ಕೋತಾರೆ. ಅವರು ವಾಲಂಟಿಯರಾಗಿ ಕರ್ಕೋತಾರೆ ಹೊರತು ಯಾರನ್ನೂ ದುಡ್ಡು ಕೊಟ್ಟು ಇದು ಮಾಡಲ್ಲ. ಬಿಕಾಸ್ ನಾವು ತುಂಬ ಹತ್ರದಿಂದ ನೋಡಿದ್ದೀವಿ. ಎಲ್ಲ ಜನರನ್ನು ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಮತ್ತು ಚೆನ್ನಾಗಿ ಸಪೋರ್ಟಿಂಗ್ ಇದೆ ಅವ್ರ ಕಡೆಯಿಂದ. ಯಾರನ್ನೂ ಕೂಡ ತುಂಬ ಬಲವಂತವಾಗಿ ಕರ್ಕೊಂಡು ಬರೋದು, ಕ್ಯಾನ್ವಾಸ್ ಮಾಡೋದು ಅಂಥದ್ದೆಲ್ಲ ಇಲ್ಲ. ಹೌದು, KRS ಪಕ್ಷಕ್ಕೆ ನಾವು ಬೆಂಬಲ ಕೊಡೋಣ. ನೀವು ನೋಡಿ ಅವ್ರು ಏನೇನು ಮಾಡೋರೆ ಸರ್? ಸರಿ, ಏನೇನು ಮಾಡಿದ್ದಾರೆ ಅಂತಂದರೆ ಇವಾಗ ಜಾಸ್ತಿ ವಿಲೇಜ್ ಲಿಮಿಟಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ತುಂಬಾ ಹೈಲೈಟ್ ಮಾಡ್ತಾಯಿದ್ದಾರೆ. ಯಾಕಂದರೆ ಈಗ ರೀಸೆಂಟಾಗಿ MP ನಿಂತಿರೋರು ನಮ್ಮ ಕೊಲ್ಲಿಗೆ ಅವರು MS ಪ್ರವೀಣ್ ಅಂತ. ಸೊ ಹಾಗಾಗಿ ಅವ್ರಿಗೆ ಹೊಸಬ್ರಿಗೆ ಚಾನ್ಸ್ ಕೊಡೋಣ ಅಂತ ನಮ್ಮ ಅಭಿಪ್ರಾಯ. ಓಕೆ, ಸೆಂಟ್ರಲ್ ಬಂದರೆ ಯಾವ್ದು ಬರ್ಬೋದು? ಸೆಂಟ್ರಲ್ಲಿ BJPನೇ ಬರ್ಬೋದು. BJPನೇ ಚೇಂಜಸ್ ಆಗುತ್ತಾ ಈ ಸತಿ? ನೋಡ್ಬೇಕು ಸರ್, ವೆಯ್ಟ್ ಆ್ಯಂಡ್ ವಾಚ್. ಸೊ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ವಾ, ಈ ಥರ ಚೇಂಜಸ್ ಆಗಬೇಕು ವಾತಾವರಣ ಅಂತ, ಆ ಥರ ಏನಾದರೂ ಚೇಂಜಸ್ ಆಗಿದೆಯಾ? ಚೇಂಜಸ್ ಅಂತಂದರೆ ಏನು ಸರ್, ಅಂಥದ್ದೇನು ಕಾಣಲ್ಲ. ಅಂದರೆ ಈಗ ಕಾಂಗ್ರೆಸ್ ಬಂದ ಮೇಲೆ ಏನು ಫ್ರೀ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಅಷ್ಟೇ ಚೇಂಜಸ್, ಅದು ಬಿಟ್ಟರೆ ಇನ್ನೇನು ಕಾಣ್ತಾ ಇಲ್ಲ. ಒಂದು ಕಡೆ ಸಿದ್ದರಾಮಯ್ಯ ಅವರೇನೆ ಬೇಗ ಸ್ವಲ್ಪ ದಿನದಲ್ಲೇ ಏನೋ ಒಳ್ಳೆ ಹೆಸರು ಮಾಡಿಬಿಟ್ರು ನಮ್ಮ ಊರಿಗೆ ಅನ್ನಿಸ್ತದೆ. BJP ಹೌದು ಹೌದು ಹೌದು, ಅದರಿಂದ ಸ್ವಲ್ಪ ಡೈವರ್ಟ್ ಆಗ್ಬೋದು ಜನನು ವೋಟಿಂಗ್ ಮಾಡೋದ್ರಿಂದ. ಕೆಲವರು ಇವಾಗ ಲೇಡೀಸ್ ಎಲ್ಲ ಫ್ರೀ ಬಸ್ ಉಳ್ಕೊಳ್ಳಿ ಅಂತ ಆ ಸಾಫ್ಟ್ ಕಾರ್ನರಿಂದ ಅವ್ರಿಗೂ ವೋಟ್ ಮಾಡ್ಬೋದು ಕಾಂಗ್ರೆಸ್ಗೆ. ಹೇಳೋಕ್ಕಾಗಲ್ಲ, ಏನಾಗುತ್ತೆ ನೋಡಬೇಕು. ಈಗ ಮೋದಿ ಬಂದರೆ ಅಷ್ಟೇನು ಇಂಪ್ರೂವ್ ಆಗಲ್ಲ, ಜಾತಿತ್ವ ಬರುತ್ತೆ, ಆ ಥರ ಎಲ್ಲ ಹೇಳಿಕೆಗಳನ್ನ ಕೇಳಿದ್ದೀನಿ. ನಮ್ಮ ಅಭಿಪ್ರಾಯ ಆ ಥರ ಏನು ಅನಿಸಲ್ಲ. ಎಲ್ಲ ನ್ಯಾಚುರಲ್ ಆಗೇ ನಡೀತಾ ಇದೆ, ಅಂಥದ್ದೇನಿಲ್ಲ. ಯಾವ ಸರ್ಕಾರ ಬಂದರೂ ಇದ್ದಿದ್ದೆ. ಹೌದು, ಖಂಡಿತ ಆಗಿರ್ತಾರೆ. ರಿಯಾಕ್ಷನ್ ಅಂತೂ ಮಾಮೂಲಿ ಇದ್ದೇ ಇರುತ್ತೆ ಜನಗಳದ್ದು. ಅದೇ ಥರ ಇರುತ್ತೆ. ಒಂದಿನ 2 ದಿನ ರಿಯಾಕ್ಷನ್ ಮಾಡ್ತಾರೆ, 3 ದಿನ ಸುಮ್ಮನೆ ಆಗ್ತಾರೆ ಅಷ್ಟೇ. ಹೌದು. ಒಂದು ಏರಿಯಲ್ಲಿ ಬಂದ್ಬಿಟ್ಟು ಸರ್, ಕಾರ್ಪೊರೇಟರ್ ಬಂದ್ಬಿಟ್ಟು ಪಾರ್ಕ್ ಎಲ್ಲ ಇದೆಯಾ, ಕರೆಕ್ಟಾಗಿ ಲೈಟ್ ಎಲ್ಲ ಇದೆಯಾ, ರೋಡ್ಸ್ ಎಲ್ಲ ನೀಟಾಗಿ ಮೇಂಟೈನ್ ಆಗಿದೆಯಾ, ಈಗ ರೋಡಲ್ಲಿ ಆಟೋ ಸ್ಟ್ಯಾಂಡಿಂದೆಲ್ಲ ಹಿಡಿದು ಎಲ್ಲ ಕರೆಕ್ಟಾಗಿದೆಯಾ ಅಂತೆಲ್ಲ ಚೆಕ್ ಮಾಡಿರೋದು ನೀವು ಅಬ್ಸರ್ವ್ ಮಾಡಿದ್ದೀರಾ? ಕಾರ್ಪೊರೇಟರ್ಸು ಯೂಶಲಿ ಈ ಕಡೆ ಯಾರೂ ಕೆಳಗೆ ಹಿಡಿಯೋದೇ ಇಲ್ಲ ಅಂತ ಅನ್ಸುತ್ತೆ ನಮ್ಮ ಅಭಿಪ್ರಾಯ. ಏನಕ್ಕೆ ಸರ್? ಏನಕ್ಕೆ ಅಂತಂದರೆ ಅಂದರೆ ಈಗ ಈ ಕಸ ವಿಲೇವಾರಿ ಇರುತ್ತೆ ನೋಡಿ, ಅದಕ್ಕೆ ಸ್ವಲ್ಪ ಯಾರು ಅವ್ರ ಕಡೆಯವ್ರನ್ನ ಬಿಟ್ಟಿರ್ತಾರೆ, ಅದು ಒಂಥರ ರೂಟೀನ್ ಚೆನ್ನಾಗಿದೆ. ಅದ್ರ ಬಗ್ಗೆ 2 ಮಾತಿಲ್ಲ, ಅದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿದೆ. ಅಂದರೆ ಪಾರ್ಕ್ ಡೆವಲಪ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇತ್ತೀಚೆಗೆ, ಚೆನ್ನಾಗಿ ನಡೀತಾ ಇದೆ. ಅಂದರೆ ಕಾರ್ಪೊರೇಟ್ಸ್ ಬರೋಲ್ಲ, ಅವರ ಸಬಾರ್ಡಿನೇಟ್ಸ್ ಯಾರು ಇರ್ತಾರೆ ಅವ್ರನ್ನ ಕಳಿಸಿ ಇದು ಮಾಡಿಸ್ತಾ ಇರ್ತಾರೆ. ಅಂದರೆ ಅಲ್ಲಿ ಸ್ಟಾಫ್ ಯಾರು ಇರ್ತಾರೆ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿ ಮಾಡ್ತಾರೆ. ಚೆನ್ನಾಗಿ ಡೆವಲಪ್ಮೆಂಟ್ ಇದೆ ಪಾರ್ಕ್ ಡೆವಲಪ್ಮೆಂಟ್ ಎಲ್ಲ. ಎಲೆಕ್ಷನ್ ಟೈಮಲ್ಲಿ ಮನೆಗೆ ಬಂದು ವಿಸಿಟ್ ಮಾಡ್ತಾರೆ. ಅದೇ ಕೆಲಸ ಕಾರ್ಯ ಅಂದಾಗ ಮನೆಗೆಲ್ಲ ಬಂದು ಕರೆಕ್ಟಾಗೆಲ್ಲ ಇದೆಯಾ ಆ ಥರ ಎಲ್ಲ ಏನಕ್ಕೆ ವಿಚಾರಿಸಲ್ಲ? ಬಂದು ಚೆನ್ನಾಗಿ ನಡೀತಾ ಇದೆಯಾ, ವರ್ಕ್ ಎಲ್ಲ ಇದೆಯಾ? ವಿಚಾರಿಸಲ್ಲ ಅಂತಂದರೆ ಸರ್, ಎಲೆಕ್ಷನ್ಗೆ ಅವರು ಬರಲೇಬೇಕಾಗುತ್ತೆ, ಅದು ಅವರ ಬೇಸಿಕ್ ನೀಡ್ಸ್ ಬರಲೇಬೇಕು ಅವರು, ಫಸ್ಟ್ ಪಾಯಿಂಟು. ಇನ್ನೊಂದೇನಂತಂದರೆ ಅವ್ರು ಏನಕ್ಕೆ ಬರಲ್ಲ ಅಂತಂದರೆ ಅವ್ರಿಗೆ ಅವ್ರದ್ದೇ ಆದಂಥ ಕೆಲಸಗಳಿರುತ್ತೆ. ಇವಾಗ ನಾವು ದಿನ ಟೂರ್ಗೆ ಹೋಗೋಕ್ಕಾದ, ಅದೇ ಥರ ನಮ್ಗೆ ಯಾವತ್ತು ಫ್ರೀ ಇರುತ್ತೆ ಅವಾಗ ಬರ್ತೀವಿ. ಸೇಮ್ ಅದೇ ಪಾಯಿಂಟ್ ಆಫ್ ವ್ಯೂ ನಾವು ಯೋಚನೆ ಮಾಡಬೇಕು. ಇನ್ ಕೇಸ್ ನಾವು ಅದೇ ಜಾಗದಲ್ಲಿ ಇದ್ದಿದ್ರೆ ನಾವು ರೆಗ್ಯುಲರ್ ಬರೋಲ್ಲ ಯೂಶಲಿ, ಕರೆಕ್ಟಾ? ಅಟ್ಲೀಸ್ಟ್ ನಾವು ನಮ್ಮ ಸಬಾರ್ಡಿನೇಟ್ಸ್ ಕಳಿಸಿ ಯಾರ ನೋಡಬೇಕು, ಅದನ್ನು ಅದು ಮಾಡ್ಬೋದು. ಅವರು ಬರದೇ ಇದ್ದರೂ ಕೂಡ, ನಮ್ಮ ಮನೆ ಬಾಗಿಲಿಗೆ ಬರದೇ ಇದ್ದರೂ ಕೂಡ ಅವ್ರ ಸಬಾರ್ಡಿನೇಟ್ಸ್ ಯಾರು ಇರ್ತಾರೆ, ಅವರ ಅಸಿಸ್ಟೆಂಟ್ಸ್ ಯಾರು ಇರ್ತಾರೆ ಅವ್ರನ್ನ ಕಳಿಸಿ ಆದರೂ ವಿಚಾರಿಸ್ಬೋದು. ಅದು ಮಾಡ್ಬೋದು ಯಾರೇ ಆದ್ರೂ, ಅದು ಮಾಡಲ್ಲ ಕೆಲವರು. ಸರ್, ಈಗ ನಾನು ನಿಮ್ಮ ಇದರಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ನಾನು ಇಷ್ಟು ಡೇಟಾ ನೀವು ಕೊಡ್ತೀರಾ, ನಾನು ಅದನ್ನ ಕಂಪ್ಲೀಟ್ ಮಾಡಬೇಕು, ಇಷ್ಟೊಂದು ಟೈಮ್ ಕೊಡ್ತೀರಾ, ಇಷ್ಟೊಂದು ಬೇಗ ಮುಗಿಸ್ಬೇಕು ಅಂದ್ಬಿಟ್ಟು ಕೆಲಸ ಮಾಡಲಿಲ್ಲ ಅಂದರೆ ನೀವು ನನ್ನ ಒಂದು ಕೆಲಸದಿಂದ ತೆಗಿತೀರಾ, ಆಗಿಲ್ಲ ಅಂದರೆ ಬೈತೀರಾ. ಅದೇ ಒಂದು ಕಾರ್ಪೊರೇಟ್ರು ಬಂದು ಒಂದು ಕೆಲಸ ಮಾಡಲಿಲ್ಲ ಅಂದರೆ ಯಾರು ಹೋಗಿ ಮುಂದೆ ಕೇಳೋದಲ್ಲ ಸರ್. ಅದೇ ಜನರ ಅಭಿಪ್ರಾಯ, ನಾವೊಬ್ಬರೇ ಏನು ಹೇಳೋಕ್ಕಾಗುತ್ತೆ. ಜನ ಎಲ್ಲರೂ ಯೂನಿಟಿಯಿಂದ ಮಾಡಬೇಕದು. ಓಕೆ, ನಾವು ನೋಡಿದಂಗೆ ಈ ಕಡೆ ಇಲ್ಲಿ ಅಯೂಬ್ ಖಾನ್ ಅಂತ ಇದ್ದಾರೆ, ಅವರು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ಮೇಯರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆವಲಪ್ಮೆಂಟಲ್ಲಿ. ಉದಯಗಿರಿ ಸೈಡೆಲ್ಲ, ರಾಜನಗರ ಸೈಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದು ಬಿಟ್ಟರೆ ಇನ್ನು ಇಲ್ಲಿ ಲೋಕಲಲ್ಲಿ ಅದೇ ನೀವು ಪ್ರೆಸೆಂಟು ಕಣ್ಣಿಗೆ ಕಾಣಿಸ್ತಂತಂದರೆ ಈ ಕಸ ವಿಲೇವಾರಿ, ಅದು ಬಿಟ್ಟು ಪಾರ್ಕ್ ಡೆವಲಪ್ಮೆಂಟು. ಎಲೆಕ್ಷನ್ ಬಂದರೆ ರೋಡ್ ಪ್ಯಾಚಪ್ಪು, ಇದಿಷ್ಟು ವರ್ಕ್ ಕಾಣುತ್ತೆ. ಸರ್, ಬರೋ ವೋಟಿಂಗಲ್ಲಿ ನಿಮ್ಮ ಒಂದು ವಿಶಸ್ ಜನರಿಗೆ?
ವಿಶಸ್ ಏನಂತಂದರೆ ಅವರ ತಿಳುವಳಿಕೆ ಪ್ರಕಾರ ಏನೇನು ಮಾಡಿದ್ದಾರೆ ಇಷ್ಟು ವರ್ಷ ನೋಡಿದ್ದಾರೆ ಎಲ್ಲರೂ ಅವರ ಅಭಿಪ್ರಾಯ ಏನಿದೆ ಯೋಚನೆ ಮಾಡಿ ವೋಟ್ ಮಾಡಲಿ ಬೆಟರ್.